ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚೇತನ ಕಾಂತರಾಜ್ ವ್ಲಾಗ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ಎದ್ದು ರೆಡಿಯಾಗಿ ನಾವೆಲ್ಲಿ ಬಂದಿದ್ದೀವಿ ಗೊತ್ತಾ? ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಅದೇ ನಮ್ಮ ಸೌತ್ ಬ್ಯಾಂಗ್ಳೂರಲ್ಲಿರೋ ಲಾಲ್ಬಾಗ್ ಫ್ಲವರ್ ಶೋ ನೋಡೋದಕ್ಕೆ ಬಂದಿದ್ದೀವಿ. ಸೊ ಈ ಫ್ಲವರ್ ಶೋ ನೋಡೋದಕ್ಕೆ ತುಂಬ ದೂರದಿಂದ ಬರ್ತಾರೆ ಜನ, ತುಂಬ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಬಟ್ ಐ ಆಮ್ ವೆರಿ ಲಕ್ಕಿ ಬಿಕಾಸ್ ನಮ್ಮ ಮನೆಯಿಂದ ಲಾಲ್ಬಾಗ್ಗೆ ವಾಕಬಲ್ ಡಿಸ್ಟೆನ್ಸು, ನಡ್ಕೊಂಡು ಹೋಗ್ಬಿಡ್ಬೋದು ಲಾಲ್ಬಾಗ್ಗೆ. ನನ್ನ ಹಸ್ಬೆಂಡ್ ಅಂತೂ ಎವ್ರಿ ಡೇ ಮಾರ್ನಿಂಗ್ ಲಾಲ್ಬಾಗಲ್ಲಿ ವಾಕ್ ಮಾಡೋದಕ್ಕೆ ಹೋಗ್ತಾರೆ. ಸೊ ಇವತ್ತು ನಾವು ಲಾಲ್ಬಾಗ್ ಫ್ಲವರ್ ಶೋ ನೋಡೋದಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಂಗ್ಳೂರಲ್ಲೇ ಇದ್ದು ಇಷ್ಟು ವರ್ಷ ಒಂದು ಸಲನೂ ಫ್ಲವರ್ ಶೋ ನೋಡೋದಕ್ಕೆ ಆಗಲಿಲ್ಲ. ಇದು ನನ್ನ ಫಸ್ಟ್ ಟೈಮ್ ಫ್ಲವರ್ ಶೋ ನೋಡೋದಕ್ಕೆ ಬರ್ತಾ ಇರೋದು. ಸೊ ಹೇಗಿದೆ ನೋಡುವ. ಸೊ ಮಾರ್ನಿಂಗ್ 7 o'clock ಈವ್ನಿಂಗ್ 7 o'clockವರೆಗೂ ಓಪನ್ ಇರುತ್ತೆ. ಬಟ್ 9 o'clock ಒಳಗಡೆ ಬಂದರೆ ನಿಮ್ಮೆಲ್ರಿಗೂ ಫ್ರೀ ಎಂಟ್ರಿ ಸಿಗುತ್ತೆ. ಬಟ್ 9 o'clock ಆದಮೇಲೆ ಬಂದರೆ ನೀವು ಟಿಕೆಟ್ ತೊಗೊಂಡೆ ಒಳಗೆ ಹೋಗಬೇಕಾಗುತ್ತೆ. ಸೊ ನಾವು ಇವತ್ತು ಲೇಟ್ ಆಗಿಬಿಡ್ತು ಹೋಗೋದಕ್ಕೆ. ಸೊ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಒಬ್ಬರಿಗೆ 100 rupees ಚಾರ್ಜ್ ಮಾಡಿದ್ರು. ಸೊ ಇಬ್ಬರೂ 200 rupees ಕೊಟ್ಬಿಟ್ಟು ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಲೆಟ್ಸ್ ಸಿ. ಸೊ ಗೈಸ್, ನಾನು ಸೌತ್ ಗೇಟಿಂದ ಎಂಟರ್ ಆದೆ. ಬಟ್ ನೀವೇನಾದರೂ ಲಾಲ್ಬಾಗ್ ನೋಡೋದಕ್ಕೆ ಬರೋ ಹಾಗಿದ್ರೆ ಮೆಟ್ರೋ ಇಸ್ ಅ ಬೆಸ್ಟ್ ಆಪ್ಷನ್. ಪಾರ್ಕಿಂಗು, ಟ್ರಾಫಿಕ್ ಅನ್ನೋ ತಲೆನೋವು ಇರೋದಿಲ್ಲ. ಆರಾಮಾಗಿ ವೆಸ್ಟ್ ಗೇಟಿಂದ ಎಂಟ್ರಿ ತೊಗೋಬೋದು. ಸೊ ಗೈಸ್, ನಾವು ಬೆಳಗ್ಗೆನೇ ಬಂದಿರೋದ್ರಿಂದ ತುಂಬ ಜನ ವಾಕ್ ಮಾಡೋದಕ್ಕೆ ಬಂದಿದ್ದಾರೆ. ಆ್ಯಂಡ್ ಬೆಳಗ್ಗೆನೇ ತುಂಬ ಜನ ಫ್ಲವರ್ ಶೋ ನೋಡೋದಕ್ಕೂ ಬಂದುಬಿಟ್ಟಿದ್ದಾರೆ ಫ್ಯಾಮ್ಲಿ ಜೊತೆ. ಸೊ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು, ಬಟ್ ಹೋಗ್ತಾ ಹೋಗ್ತಾ ತುಂಬ ಜಾಸ್ತಿ ಆಗ್ತಾ ಹೋಯಿತು. ಸೊ ಫ್ರೆಶ್ ಆಗಿದೆ ಹೇರು, ತುಂಬ ಗ್ರೀನರಿ ಇದೆ, ತುಂಬ ಚೆನ್ನಾಗಿ ಅನಿಸ್ತಿದೆ ನೋಡೋದಕ್ಕೆ. ಗೈಸ್, ಇಲ್ಲಿ ತುಂಬ ದೊಡ್ಡ ಗ್ರೀನ್ ಲಾನ್ ಇದೆ, ಸುತ್ತಲೂ ದೊಡ್ಡ ದೊಡ್ಡ ಮರಗಳಿದೆ. ಇಲ್ಲಿ ಬಂದು ಆರಾಮಾಗಿ ಮಲ್ಕೊಂಡು ಮೇಲೆ ಆಕಾಶ ನೋಡಿಕೊಂಡು, ಕೆಳಗಡೆ ಎಲ್ಲ ಫುಲ್ ಗ್ರೀನರಿ, ಆ ಮರ, ಪಕ್ಷಿಗಳು ತುಂಬ ಒಳ್ಳೆ ವೈಬ್ ಕೊಡ್ತಾಯಿತ್ತು. ಒಳ್ಳೆ ವಾತಾವರಣ, ಫ್ರೆಶ್ ಏರ್ ಇತ್ತು. ಸೊ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ನಾವು ಊಟ ಕೂಡ ತೊಗೊಂಬಂದು ಮಾಡ್ಬೋದಂತೆ. ಸೊ ಒಂಥರ ಪಿಕ್ನಿಕ್ ಫೀಲ್ ಕೊಡುತ್ತೆ ಇಲ್ಲಿ ತೊಗೊಂಬಂದು ಊಟ ಮಾಡೋದ್ರಿಂದ. ಧನುರಂತೂ ತುಂಬ ಮಜಾ ಮಾಡ್ತಿದ್ದ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಬಂದಿದ್ವಿ. ಸೊ ಅವ್ರ ಮಕ್ಳುಗಳ ಜೊತೆ ಆಟ ಆಡಿಕೊಂಡು ಮಜಾ ಮಾಡ್ತಿದ್ದ. ಗೈಸ್, ಈ ಥರ ಒಂದು ದೃಶ್ಯ ನೀವು ಲೈಫಲ್ಲಿ ಎಲ್ಲೂ ನೋಡಿರಲ್ಲ ಅನಿಸುತ್ತೆ. ಪಾರಿವಾಳ, ಕಾಗೆ, ಪ್ಯಾರೆಟ್ಸು, ಅಳಿಲು ಎಲ್ಲ ಒಟ್ಟಿಗೆ ಎಷ್ಟು ಖುಷಿಯಾಗಿದೆ ನೋಡಿ. ನಾನಂತೂ ಫಸ್ಟ್ ಟೈಮ್ ನೋಡಿದ್ದು. ಸಖತ್ತಾಗಿದೆ. ಗೈಸ್, ಆಲ್ಮೋಸ್ಟ್ 240 acres ಲ್ಯಾಂಡ್ನ ಮೇಂಟೈನ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್ ಅಟ್ ಆಲ್. ಇಷ್ಟು ವರ್ಷಗಳಾದರೂ ಇಷ್ಟು ಚೆನ್ನಾಗಿದೆ ನಮ್ಮ ಲಾಲ್ಬಾಗ್ ಅಂದರೆ, ಅಷ್ಟು ಕ್ಲೀನಾಗಿದೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಗಿಡಗಳೇ ಆಗಲಿ, ಮರಗಳೇ ಆಗಲಿ, ನೆಲನೇ ಆಗಲಿ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಟಾಸ್ಕ್. ಸೊ ಅಲ್ಲಿ ಒಂದು ಪ್ಲಾಸ್ಟಿಕ್ ಪೇಪರ್ ಆಗಲಿ, ಕವರ್ ಆಗಲಿ, ಡಬ್ಬ ಆಗಲಿ ಏನೂ ಇಲ್ಲ. ಒಂದು ಪ್ಲಾಸ್ಟಿಕ್ ಫ್ರೀ ಝೋನ್ ಅಂತ ಹೇಳ್ಬೋದು. ಸೊ ಗೈಸ್, ನೀವು ಯಾರಾದರೂ ಹೋಗ್ತಿದ್ರೆ ಲಾಲ್ಬಾಗ್ಗೆ, ದಯವಿಟ್ಟು ಪ್ಲಾಸ್ಟಿಕ್ನ ಎಲ್ಲಂದ್ರೆ ಅಲ್ಲಿ ಬಿಸಾಕಬೇಡಿ, ಡಸ್ಟ್ಬಿನ್ನ ಯೂಸ್ ಮಾಡಿ. ಸೊ ಅಲ್ಲಿ ನಾವು ಐಸ್ ಕ್ರೀಮ್ ಕೂಡ ತೊಗೊಂಡ್ವಿ. ಸೊ ಅಲ್ಲಿ ಐಸ್ ಕ್ರೀಮ್ ತೊಗೊಂಡ್ಮೇಲೆ ಆ ರ್ಯಾಪರ್ಸ್ ಕೂಡ ವಾಪಸ್ ಅಂಗಡಿಯವರೇ ಇಸ್ಕೊಂಡ್ಬಿಟ್ರು. ಸೊ ಅಷ್ಟು ಸ್ಟ್ರಿಕ್ಟಾಗಿ ಮೇಂಟೈನ್ ಮಾಡ್ತಾಯಿದ್ರು. ಅಲ್ಲಿ ಈಗ ಗ್ಲಾಸ್ ಹೌಸ್ ಕಡೆಗೆ ಹೋಗ್ತಾ ಇದ್ದೀವಿ. ಬ್ಯೂಟಿಫುಲ್ ಆಗಿದೆ. ಸನ್ಫ್ಲವರ್ಸ್ ಎಲ್ಲ ಇದೆ, ಬೇರೆ ಬೇರೆ ವೆರೈಟಿ ಫ್ಲವರ್ಸ್ ಇದೆ, ಸಕ್ಕತ್ತಾಗಿದೆ. ಇನ್ನೂ ಕಡಿಮೆ ಬರ್ತಾ ಇದ್ದಾರೆ ಜನ, ಕ್ರೌಡ್ ಆಗ್ತಿದೆ ಲೈಟಾಗಿ. ತೋರಿಸ್ತೀನಿ ಹೇಗಿದೆ ಅಂತ. ಗೈಸ್, ಇಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲೇಸಿಗೆ ಬಂದಮೇಲೆ ಒಂದು ವೀಡಿಯೋ ಫೋಟೋಸ್ ತೊಗೊಂಡಿಲ್ಲ ಅಂದರೆ ಹೇಗೆ? ಆಲ್ಮೋಸ್ಟ್ ಎಲ್ಲರೂ ಅಲ್ಲಿ ಬಂದಿರೋರು ವೀಡಿಯೋಸ್ ತೊಗೊಳ್ತಾಯಿದ್ರು, ಫೋಟೋಸ್ ತೊಗೊಳ್ತಾಯಿದ್ರು. ಅಜ್ಜಿದಿರು, ಸಣ್ಣ ಮಕ್ಕಳು ಫೋಟೋಸು, ಅವ್ರ ಕಪಲ್ ಫೋಟೋಸು, ತುಂಬ ಖುಷಿಯಾಗಿ ಆ ಮೂಮೆಂಟ್ನ ಕ್ಯಾಪ್ಚರ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಒಂದು ಬ್ಯೂಟಿಫುಲ್ ವೀಡಿಯೋಸ್ ತೊಗೊಂಡಿದ್ದೀನಿ. ಆಲ್ಮೋಸ್ಟ್ ಎಲ್ಲ ಕಡೆ ಕವರ್ ಮಾಡಿದ್ದೀನಿ. ಸೊ ನೀವು ಯಾರಾದರೂ ಲಾಲ್ಬಾಗ್ ಹೋಗೋಕ್ಕಾಗ್ತಿಲ್ಲ ಅಂದರೆ ನನ್ನ ವೀಡಿಯೋದಲ್ಲೇ ನೋಡಿ ಕಣ್ ತುಂಬಿಸ್ಕೊಳ್ಳಿ. ತುಂಬ ಚೆನ್ನಾಗಿದೆ ವಿಡಿಯೋ. ಬೆಳಗ್ಗೆ 9 ಗಂಟೆ ಅಷ್ಟರಲ್ಲಿ ಬಂದ್ರೂ ನಾನು ಲಾಲ್ಬಾಗ್ ಗ್ಲಾಸ್ ಹೌಸ್ ನೋಡೋದಕ್ಕೆ ಆಗಲಿಲ್ಲ. ಬಿಕಾಸ್ ಅರ್ಧ ಲಾಲ್ಬಾಗ್ ಸುತ್ತೋ ಅಷ್ಟರಲ್ಲೇ ಸುಸ್ತಾಗ್ಬಿಡ್ತು, ಮತ್ತು ಜನ ಕೂಡ ಜಾಸ್ತಿ ಆಗೋಕ್ಕೆ ಶುರು ಆಯಿತು. ಸೊ ಮನೆ ಹತ್ರ ಇರೋದ್ರಿಂದ ಒಂದು ಅಡ್ವಾಂಟೇಜ್, ವಾಪಸ್ ಮನೆಗೆ ಹೋಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಗ್ಲಾಸ್ ಹೌಸ್ ನೋಡೋದಕ್ಕೆ ಬಂದೆ. ಒಂದು ಬ್ಯೂಟಿಫುಲ್ ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ನೀವು ನೋಡಲೇಬೇಕು. ಗೈಸ್, ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು 8:30ಗೆ ಲಾಲ್ಬಾಗ್ ರೀಚ್ ಆದೆ. ಆ್ಯಂಡ್ ಫ್ರೀ ಎಂಟ್ರಿ ಕೂಡ ಸಿಕ್ತು. ಗೈಸ್, ಹಳೆ ಮರಗಳು ಬಿದ್ದೋಗಿರುತ್ತಲ್ಲ, ಆ ಮರನ ನೀಟಾಗಿ ಕೆತ್ತನೆ ಮಾಡಿ ಎಷ್ಟು ಚೆನ್ನಾಗಿ ಒಂದು ಬ್ಯೂಟಿಫುಲ್ ಆಗಿರೋ ಮಾಡೆಲ್ ಕ್ರಿಯೇಟ್ ಮಾಡಿದ್ದಾರೆ ನೋಡಿ.
ಸೊ ಗೈಸ್ ಫೈನಲಿ ಗ್ಲಾಸ್ ಹೌಸ್ ಒಳಗಡೆ ಹೋಗ್ತಾ ಇದ್ದೀನಿ. ಬೆಳಿಗ್ಗೆನೇ ಬಂದಿರೋದ್ರಿಂದ ಜನ ತುಂಬ ಕಡಿಮೆ ಇದ್ದಾರೆ. ಗ್ಲಾಸ್ ಹೌಸ್ ಒಳಗಡೆ ಹೋಗೋಕ್ಕೂ ಮುಂಚೆ ಟಿಕೆಟ್ಸ್ ತೊಗೋಬೇಕು. 80 ರುಪೀಸ್ ಕೊಟ್ಬಿಟ್ಟು ನಾನು ಟಿಕೆಟ್ ತಗೊಂಡು ಒಳಗಡೆ ಹೋದೆ. ಓ ಮೈ ಗಾಡ್, ಲುಕ್ ಅಟ್ ದಿಸ್ ಫ್ಲವರ್ಸ್ ಗೈಸ್. ಮಿಲಿಯನ್ಸ್ ಆಫ್ ಎಕ್ಸಾಟಿಕ್ ಫ್ಲವರ್ಸ್ ಯೂಸ್ ಮಾಡಿ ಪ್ಯೂರ್ ಆರ್ಟ್ ಕ್ರಿಯೇಟ್ ಮಾಡಿದ್ದಾರೆ. ಯಾವ ಕಡೆ ತಿರುಗಿದ್ರೂ ಎಲ್ಲೋ, ಪಿಂಕ್, ರೆಡ್, ಪರ್ಪಲ್ ವೈಬ್ರೆಂಟ್ ಕಲರ್ಸ್ ಕಾಣಿಸ್ತಿದೆ. $1,300 years old ಬೇಗೂರ್ ನಾಗನಾಥೇಶ್ವರ ಟೆಂಪಲ್ ಸ್ಕೇಲ್ ರೆಪ್ಲಿಕಾ ಇದು. 3 ಲಕ್ಷಕ್ಕೂ ಹೆಚ್ಚು ಹೂವುಗಳನ್ನ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ದಾರೆ. ಸೈಡಲ್ಲಿ ನೋಡಿದ್ರೆ ಮೆಜೆಸ್ಟಿಕ್ ವಾರ್ ಎಲಿಫೆಂಟ್ ಇದೆ, ಗಜಸೇನ. ಈ ಸಾರಿ ಫ್ಲವರ್ ಶೋ 220ನೇ ಎಡಿಷನ್ ಆ್ಯಂಡ್ ದಿಸ್ ಟೈಮ್ ಥೀಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ದ ಗ್ರೇಟ್ ಗಂಗಾ ಎಂಪೈರ್, ಗಂಗಾ ಡೈನೆಸ್ಟಿ ಬಗ್ಗೆ. ಸೊ ಎಲ್ಲ ಇನ್ಫಾರ್ಮೇಷನ್ ಕೂಡ ಡಿಸ್ಪ್ಲೇಯಲ್ಲಿ ಹಾಕಿದ್ರು. ತುಂಬ ಇನ್ಫಾರ್ಮೇಟಿವ್ ಆಗಿತ್ತು. ಗ್ಲಾಸ್ ಹೌಸ್ ಒಳಗಡೆ ಎಂಥ ಒಂದು ವೈಬ್ ಇತ್ತು ಗೊತ್ತಾ. ಈ ಮಾನ್ಯುಮೆಂಟ್ಸ್ನ ನೋಡಿಕೊಂಡು, ಅವ್ರು ರಾಜರು ಮಾಡಿರೋ ಅಚೀವ್ಮೆಂಟ್ಸ್ನ ನೋಡಿಕೊಂಡು ಆ ಸಾಂಗ್ ಹಾಕಿದ್ರು ಒಂದು. ಆ ಸಾಂಗ್ ಕೇಳ್ತಿದ್ರೆ ನಿಜವಾಗ್ಲೂ ನನಗೆ ಗೂಸ್ ಬಂಪ್ಸೇ ಬಂದ್ಬಿಡ್ತು. ಕೇಳಿರಿ ಕನ್ನಡ ಜನರೇ ಅಂತ ಯಾವುದೋ ಒಂದು ಹಳೆಯ ಸಾಂಗ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ನಂಗೆ ಯೂಶಲಿ ಈ ಥರ ದೇಶಭಕ್ತಿ ಗೀತೆಗಳು ಸಾಂಗ್ ಹಾಕ್ಬಿಟ್ರೆ ಅಂತ ಸಖತ್ತು ಗೂಸ್ ಬಂಪ್ಸ್ ಬಂದ್ಬಿಡುತ್ತೆ. ನಿಮಗೂ ಈ ಥರ ಆಗುತ್ತಾ? ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಬೇಗೂರು ದೇವಸ್ಥಾನದಲ್ಲಿ ಶಾಸನ ಇದೆ, ಅದೇ ಥರ ರೆಪ್ಲಿಕೇಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ನೋಡಿ, ಎಷ್ಟು ಚೆನ್ನಾಗಿ ರೆಪ್ಲಿಕೇಟ್ ಮಾಡಿದ್ದಾರೆ. ನಮ್ಮ ಗಂಗಾ ಎಂಪೈರ್ ಕಲ್ಚರ್, ಆರ್ಕಿಟೆಕ್ಚರ್ ಮತ್ತು ರಾಜರನ್ನ ಆನರ್ ಮಾಡೋಕ್ಕೆ 100 ಜನ ಆರ್ಟಿಸನ್ಸ್ ಮಂತ್ಸ್ ಟುಗೆದರ್ ವರ್ಕ್ ಮಾಡಿ ಈ ಮ್ಯಾಸಿವ್ ಫ್ಲವರ್ ಮಾನ್ಯುಮೆಂಟ್ನ ಕ್ರಿಯೇಟ್ ಮಾಡಿದ್ದಾರೆ ಗೈಸ್. ಶ್ರಾವಣ ಬೆಳಗೊಳದಲ್ಲಿರೋ ಬಾಹುಬಲಿ ಸ್ಟ್ಯಾಚು ಕೂಡ ರೆಪ್ಲಿಕೇಟ್ ಮಾಡಿದ್ದಾರೆ. ಆ ಮಾಡೆಲ್ ಕೂಡ ತುಂಬ ಚೆನ್ನಾಗಿದೆ. ಹಿಸ್ಟ್ರಿ ಮತ್ತು ನೇಚರ್ ಬ್ಲೆಂಡ್ ಆಗಿ ಫುಲ್ ಮೈಂಡ್ ಬ್ಲೋಯಿಂಗ್ ಫೀಲಿಂಗ್ ನನಗೆ. ಲಾಲ್ಬಾಗಲ್ಲಿ ಬರೀ ಫ್ಲವರ್ ಶೋ ಮಾತ್ರ ಅಂದ್ಕೊಂಡಿದ್ದೀರಾ? ಫ್ಲೋರಲ್ ಡಿಸ್ಪ್ಲೇ ಅಷ್ಟೇ ಅಲ್ಲ, ಕುರ್ಕು ತಿಂಡಿ ಸ್ಟಾಲ್ಸ್ ಇದೆ, ರೇರ್ ಇಂಡೋರ್ ಪ್ಲಾಂಟ್ಸ್, ಪಾಟ್ಸ್, ಆರ್ಗ್ಯಾನಿಕ್ ಸೀಡ್ಸ್, ಪ್ಲಸ್ ಅಮೇಝಿಂಗ್ ಸ್ಟ್ರೀಟ್ ಫುಡ್ ಸ್ನ್ಯಾಕ್ಸು. ಪ್ಲಾಂಟ್ಸ್ ಲವರ್ಸ್ಗೆ ಮಾತ್ರ ಇಟ್ಸ್ ಸ್ವರ್ಗ ಗುರು. ಗೈಸ್, ಮಾಗಡಿ ಕೆಂಪೇಗೌಡರವರು 4 ಟವರ್ ಬಿಲ್ಡ್ ಮಾಡ್ತಾರಂತೆ ಬ್ಯಾಂಗ್ಳೂರಲ್ಲಿ. ಒಂದು ನಮ್ಮ ಲಾಲ್ಬಾಗ್ ಬಾಟನಿಕಲ್ ಗಾರ್ಡನಲ್ಲಿದೆ, ಅದು ಸೌತ್ ಟವರು. ಹಲ್ಸೂರ್ ಲೇಕ್ ಹತ್ರ ಇರೋದು ಈಸ್ಟ್ ಟವರು. ಪ್ಯಾಲೇಸ್ ಗುಟ್ಟಳ್ಳಿ ಹತ್ರ ಇರೋದು ನಾರ್ತ್ ಟವರು. ಕವಿಪುರಂ ಹತ್ರ ಇರೋದು ವೆಸ್ಟ್ ಟವರು. ಸೊ ಈ 4 ಟವರ್ನ ತಲುಪಿದಾಗ ನಮ್ಮ ಬೆಂಗಳೂರು ಒಂದು ದೊಡ್ಡ ರಾಜ್ಯ ಆಗಿ ರೂಪಾಂತರಗೊಳ್ಳುತ್ತೆ ಅಂತ ಆಸ್ಥಾನದ ಅಸ್ಟ್ರಾಲಜರ್ ಒಬ್ಬರು ನುಡಿತಾರಂತೆ. ಸೊ ಈಗ ಆ 4 ಟವರ್ನ ಟಚ್ ಆಗಿ ಅದಕ್ಕಿಂತ ಜಾಸ್ತಿನೇ ಬೆಳೆದ್ಬಿಟ್ಟಿದೆ ನಮ್ಮ ಬೆಂಗಳೂರು. ಈ ಹಿಲ್ ಮೇಲೆ ನಿಂತ್ಕೊಂಡ್ರೆ ಅಂತೂ 360 ಡಿಗ್ರಿ ಪ್ಯಾನೋರಾಮಿಕ್ ವ್ಯೂ ಕೂಡ ಸಿಗುತ್ತೆ. ಮಾರ್ನಿಂಗ್ ಸನ್ರೈಸ್, ಸನ್ಸೆಟ್ ಕೂಡ ಸಿಗುತ್ತೆ. ಆ್ಯಂಡ್ ಇಲ್ಲಿಂದ ನಮ್ಮ UB ಸಿಟಿ ಕೂಡ ಕಾಣಿಸುತ್ತೆ. ಎಷ್ಟು ಚೆನ್ನಾಗಿದೆ ಗೊತ್ತಾ. ಫುಲ್ ಲಾಲ್ಬಾಗ್ ಕಾಣಿಸುತ್ತೆ ನಮಗೆ ಇದು ಮೇಲೆ ನಿಂತ್ಕೊಂಡ್ರೆ. ಆ್ಯಂಡ್ ನೀವೇನಾದ್ರು ಲಾಲ್ಬಾಗ್ ಬಂದರೆ ಈ ಪ್ಲೇಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ.
ಗಂಗಾ ಎಂಪೈರ್ ಟೈಮಲ್ಲಿ ಹಳ್ಳಿಗಳೆಲ್ಲ ಹೇಗಿತ್ತು, ಎಷ್ಟು ಸಮೃದ್ಧಿಯಾಗಿತ್ತು, ನೀರಾವರಿ ಹೇಗಿತ್ತು, ರೈತರಿಗೆ ಏನೆಲ್ಲ ಫೆಸಿಲಿಟೀಸ್ ಇರ್ತಿತ್ತು ಅಂತ ಒಂದು ಮಾಡೆಲ್ ವಿಲೇಜ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಗೈಸ್, ನನಗಂತೂ ಲಾಲ್ಬಾಗ್ ಫ್ಲವರ್ ಶೋ ನೋಡಿ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು. ಐ ಹೋಪ್ ನಿಮಗೂ ನನ್ನ ವಿಡಿಯೋ ನೋಡಿ ತುಂಬ ಖುಷಿ ಆಯಿತು, ತುಂಬ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ 1% ಏನಾದರೂ ಇನ್ಫಾರ್ಮೇಟಿವ್ ಅಂತ ನಿಮಗೆ ಅನಿಸಿದ್ರೆ ನನ್ನ ವಿಡಿಯೋ ನೋಡಿ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಮತ್ತು ಇನ್ನಷ್ಟು ಬ್ಯೂಟಿಫುಲ್ ಇನ್ಫಾರ್ಮೇಟಿವ್ ಆ್ಯಂಡ್ ಎಂಟರ್ಟೈನಿಂಗ್ ವೀಡಿಯೋಸ್ ಜೊತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.